ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಬನ್ನಿ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಿ ಬಿ ಚಂದ್ರೇಗೌಡರು, ಸಂಸದರು, BJP ಮುಖಂಡರು. ಚಂದ್ರೇಗೌಡರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಹುಬ್ಳಿಯಲ್ಲಿದ್ದಾರೆ ಬಸವರಾಜ ಹೊರಟ್ಟಿಯವರು. ಬಸವರಾಜ ಹೊರಟ್ಟಿಯವರೇ, ಚರ್ಚೆಯನ್ನು ಗಮನಿಸ್ತಾ ಇದ್ದೀರಿ, ಏನು ಹೇಳ್ತೀರಿ? ಏನು ಹೇಳಿದ್ರಿ ಇವರೇ, ಈಗ ಏನಾಗಿದೆ ಅಂದ್ರೆ ನಮ್ಮ ರಮೇಶ್ ಕುಮಾರ್ ಅವರು, ರೇಷ್ಮೆ ಅವರು ಹೇಳಿದರು, ಕಾನೂನು ಹೇಳಿದ್ರು ಅವರು. ಈ ಬಗಲಿ ಅವ್ರಿಗೆ ಅನುಭವ ಆಯ್ತದ, ಹಿಂದೆ ಸ್ಪೀಕರ್ ಯಾವ ರೀತಿ ಇವ್ರನ್ನ ವ್ಯವಸ್ಥೆ ಮಾಡಿದ ಅಂತೇಳಿ ಅದೇ ರೀತಿ ಇವರು ಮಾಡಕ್ ಹೊಂಟಾರ. BJPಯಲ್ಲಿ ಕಾಯ್ದೆ ಕಾನೂನುಗಳು ರೀತಿ ನೀತಿಗಳು ಸಂಬಂಧ ಇಲ್ಲ. ಅದಕ್ಕೆ ಅವ್ರು ಮುಂದಿನ ಏನಾರು ಆಗಲಿ ಅಂತಾರ ಅವ್ರು. ಅದಕ್ಕೆ ರಮೇಶ್ ಕುಮಾರ್ ಅವರು, ರೇಷ್ಮೆ ಅವ್ರು ಹೇಳುವಂಥದ್ದು ರಂಗನಾಥ್ ಇವ್ರಿಗೆ ಅಪ್ಲೈ ಆಗಂಗಿಲ್ಲ ಮುಂದೆ. ಅದಕ್ಕೆ ಇವ್ರು ಕರಿ ನಾಯಿ ಬಿಳಿ ನಾಯಿ ಮಾಡ್ತಾರ, ಬಿಳಿ ನಾಯಿ ಕರಿ ನಾಯಿ ಮಾಡ್ತಾರ. ಒಟ್ಟಾರೆ ಏನಂದ್ರೆ ಇವ್ರಿಗೆ ಅಧಿಕಾರ ಬೇಕು. ಅಧಿಕಾರ ಬೇಕಾದ್ರೆ ಏನು ಬಗಲಿ ಅವ್ರ ಅಗಡೆ ಸಫರ್ ಆಗ್ಯಾರ. ಬಗಲಿ ಅವರು ಯಾಕಂದ್ರೆ ಸ್ಪೀಕರ್ ಮುಂದೆ ಯಾವ್ಯಾವ ರೀತಿಯಿಂದ ವಾದ ಮಾಡಿದ್ರು ನನ್ಗೆ ಗೊತ್ತಿದೆ. ಇಷ್ಟೆಲ್ಲ ಇದ್ದುಕೊಂಡ ಇವ್ರು ಅವ್ರಿಗೆ ಕಾಯ್ದೆ ಹಚ್ಚೋಕಾರ ಅವ್ರ ಅನುಭವ ಐತಿ. ಅದಕ್ಕೆ ಸ್ಪೀಕರ್ ಏನ್ ಬೇಕಾದ್ ಮಾಡೋಣಂತ ನಂಬಿಕೆ ಇದೆ ಇವ್ರಿಗೆ. ಒಟ್ಟಾರೆ ಏನಂದ್ರ ಇವರಿಗೆ ಅಧಿಕಾರ ಮುಖ್ಯ ಹೊರತಾಗಿ ಕಾಯ್ದೆ ಕಾನೂನುಗಳು ಸಂಬಂಧ ಇಲ್ಲ. ಅದ್ರ ಕೂಡ ನಾಯನಂತೀನಿ ಇಷ್ಟು ಯಾಕೆ ಕಸರತ್ತು ಮಾಡಬೇಕು? ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸ್ಕೋಬಾರ್ದ ಇವ್ರಿಗೆ ಏನಾದರೂ ಮಾಡಿ ಅಧಿಕಾರ ಹಿಡ್ಕೋಬೇಕು ಅನ್ನೋದು ಎಷ್ಟಿದೆ. ಚಂದ್ರೇಗೌಡರು ನಮ್ಮವರು, ಅವ್ರು BJPಗಾರ, ಅವ್ರ ಹಿರಿಯರು, ಅವ್ರಿಗಾರ ತಿಳಿಬಾರ್ದೇನಿದೆ. ಅವ್ರು ಹೇಳ್ಬೇಕು ಇದನ್ನ ಯಾಕೆ ಈ ರೀತಿಯಿಂದ ನಡೆಸಬೇಕು. ಇದೆಲ್ಲ ಮಾಡೋ ಬದ್ಲಿ ಈ ರಾಜ್ಯದ ಜನ ದಿವಸ ಪುಕ್ಕಟ್ಟ ಎಂಟರ್ಟೈನ್ಮೆಂಟ್ ಕೊಡೋ ಬದ್ಲಿ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ರಿ ಅನ್ನುವಂಥದ್ದು ಒಂದು ಸೂಕ್ತವಾಗೈತೆ. ಅದನ್ನ ಮಾಡಿದ್ರೆ ಒಳ್ಳೇದು. ಇಡೀ ಬೀದಿಯಲ್ಲಿ ಮಾತನಾಡುವಂತ ಕೆಲಸ ಇವತ್ತು ರಾಜಕಾರಣಿಗಳ ಬಗ್ಗೆ ನಡೆಸಿದೆ. ಅದಕ್ಕೆ ಬಗಲಿ ಅವ್ರಿಗೆ ನಾ ಹೇಳ್ತೀನಿ, ಬಗಲಿ ಅವರ ದಯಮಾಡಿ ಇದನ್ನ ತಿಳ್ಕೊಂಡು ಮುಂದೆ ನೀವು ಹೆಜ್ಜೆ ಇಡ್ರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೆದರಿಸಿಕೊಂಡು ಅಧಿಕಾರ ಉಳಿಸಿಕೊಳ್ಳುವಂಥ ತಂತ್ರ ಮಾಡಿದ್ರೆ ಜನ ನಾಳೆ ನಿಮ್ಮನ್ನು ಯಾವುದಕ್ಕೂ ಒಂದೀಟು ನಿಮಗೆ ಸ್ಪರ್ಶಿಸಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಆಯ್ತು. ಈಗ ನಾನು ಬಗಲಿಯವ್ರನ್ನ ಮಾತಾಡ್ತೀನಿ. ಚಂದ್ರೇಗೌಡರಿಗೆ ನೀವು ಒಂದು ಮಾತು ಹೇಳಿದ್ರಿ, ಹಿರಿಯ ನಾಯಕರಿದ್ದಾರೆ, ಸ್ಪೀಕರ್ ಆಗಿದ್ದಂಥವ್ರು, ನೀವೇ ಸ್ವಲ್ಪ ಬುದ್ಧಿ ಹೇಳೋದು ಬೇಡವಾ ಅಂತ. ಹೌದು ಸರ್, ಏನಂತಿರ್ತಾವ? ಹೌದು ಹೇಳಿ ಅವ್ರ ಬುದ್ಧಿ ಕಾನ್ಸೆಪ್ಟ್ ಪ್ರಕಾರ. ಚಂದ್ರೇಗೌಡ್ರ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ರಿ, ನೀವು ಉಳಿದ್ ಬೇಡ. ಆತ್ಮಸಾಕ್ಷಿಯಾಗಿ ಮಾತಾಡಕ್ಕೆ ಬಂದಿರೋದಿಲ್ಲ ಹೇಳಿ ಹೊರಟ್ಟಿಯವರೇ. ಹೌದು, ನಾನು ನಿಮ್ಗೆ ಒಂದು ಮಾತು ಕೇಳ್ತೇನೆ. ಹೌದು, ಸಂವಿಧಾನದ ಚೌಕಟ್ಟಿನ ಒಳಗೆ ಚರ್ಚೆ ಮಾಡೋದು ಒಂದು ಭಾಗ, ಶಾಸನಸಭೆಯ ಚೌಕಟ್ಟಿನ ಒಳಗೆ ಚರ್ಚೆ ಮಾಡೋದು ಮತ್ತೊಂದು ಭಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಚರ್ಚೆ ಮಾಡಬೇಕಾಗಿರೋದು ಜನ ಏನು ಅಪೇಕ್ಷೆ ಮಾಡ್ತಾರೆ ಅನ್ನೋದು. ನಮ್ಮ ಅಭಿಪ್ರಾಯದಂತೆ, ನಿಮ್ಮ ಅಭಿಪ್ರಾಯದಂತೆ ಮೈನಾರಿಟಿ ಸರ್ಕಾರ ಅಸ್ತಿತ್ವದಲ್ಲಿರೋದು ಸರಿಯಲ್ಲ ಅನ್ನುವಂಥ ವಾದ ಎಲ್ರಿಗೂ ಗೊತ್ತು. ಅದರದ್ದೇನು ತೀರ್ಮಾನ ಆಗಬೇಕು. ಆ ತೀರ್ಮಾನ ಮಾಡೋದಕ್ಕೆ ಬೊಮ್ಮಾಯಿ ಕೇಸ್ನಲ್ಲಿ ಏನು ಸರ್ವೋಚ್ಚ ನ್ಯಾಯಾಲಯ ಹೇಳ್ತು, ಇಟ್ಸ್ ವಿತ್ ಇನ್ ದಿ ಪ್ರಿಸಿಂಗ್ಸ್ ಆಫ್ ದಿ ಹೌಸ್, ನಾಟ್ ಇನ್ ದಿ ಕಾರಿಡಾರ್ಸ್ ಆಫ್ ರಾಜ್ಭವನ್. ಇವತ್ತು ರಾಜ್ಭವನ್ ಮುಂದೆ ಹೋಗಿ ಚರ್ಚೆ ಮಾಡ್ತಾ ಇದ್ದೀರಿ ನೀವು. ಹಾಗಾದ್ರೆ ಶಾಸನಸಭೆ ಯಾಕೆ ಕರೆದ್ರಿ? ಅಧಿವೇಶನ ಕರೆಯೋ ಅಗತ್ಯ ಏನಿತ್ತು? ಅಧಿವೇಶನ ಕರೆಯೋದು ಸಂವಿಧಾನದ ತತ್ವಗಳನ್ನು ಜಾರಿ ಕೊಡೋದಕ್ಕಾಗಿ. ಮೊದಲನೇ ಅಧಿವೇಶನದ ಮೊದಲನೇ ಸಭೆ ಏನಿದೆ ಮತ್ತು ಚುನಾವಣೆ ಆದಮೇಲೆ ಬರ್ತಕ್ಕಂಥ ಇವೆರಡನ್ನು ರಾಜ್ಯಪಾಲರು ಕರೀತಾರೆ, ರಾಜ್ಯಪಾಲರು ಒಟ್ಟಾಗಿ ಭಾಷಣ ಮಾಡ್ತಾರೆ. ಆದರೆ ಇಲ್ಲಿಯ ವಿಶೇಷಗಳೇನು ಅಂತ ಹೇಳಿದ್ರೆ, ಈ ಸಾರಿದು ರಾಜ್ಯಪಾಲರು ಸಭೆಯನ್ನು ಕರೆದು ಬಿಟ್ಟಿದ್ದಾರೆ. ಅವರು ಈ ಸರ್ಕಾರಕ್ಕೆ ಬಹುಮತ ಇದೆ ಅನ್ನೋದನ್ನು ಒಪ್ಪಿಕೊಂಡೇ ಕರೆದಿದ್ದಾರೆ. ಆದ್ದರಿಂದ ಈಗ ಅವರು ರಾಜಭವನದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದೇನಿದೆ, ರಾಜಾರೋಷವಾಗಿ ಶಾಸನಸಭೆಯಲ್ಲಿ ಚರ್ಚೆ ಮಾಡೋದು, ಸಂವಿಧಾನದತ್ತವಾಗಿ ನಡ್ಕೊಳ್ಬೇಕು ಅನ್ನೋ ಒಂದೇ ವಾದ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆ ವಾದ ಆದರೆ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಇಲ್ಲ. ಸ್ಪೀಕರ್ ಶಾಲ್ ಅಕ್ಸೆಪ್ಟ್ ದಿ ರೆಸಿಗ್ನೇಷನ್ಸ್. ಬಟ್ ದ ಪಾಯಿಂಟ್ ಅಟ್ ಇಶ್ಯೂ ಈಸ್, 14 ಜನ ನೀವು ಗುಂಪಾಗಿ ಯಾಕೆ ಹೋಗ್ಕೊಡ್ತೀರಿ? ಏನೋ ಷಡ್ಯಂತ್ರ ನಡೆಸಿದ್ದೀರಿ. ನಿಮ್ಮ ಷಡ್ಯಂತ್ರ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಜನಹಿತವೋ, ಸಂವಿಧಾನ ಬಾಹಿರವೋ, ಸಂಸದೀಯ ವ್ಯವಸ್ಥೆಯ ನಡವಳಿಕೆಗೆ ವಿರುದ್ಧವೋ ಜನಕ್ಕೆ ಗೊತ್ತಾಗ್ಬಿಡುವೆ. ಯಾಕೆ ಕೊಡ್ತಾ ಇದ್ದೀರಿ ಈಗ ರಾಜೀನಾಮೆ? ಇನ್ನು ಚುನಾವಣೆಗೆ ನಿಮಗೆ 3 ತಿಂಗಳಿರೋದು. 3 ತಿಂಗಳು ಇದರಲ್ಲಿ ಒಂದು ವೋಟ್ ಯಾರೂ ಬಜೆಟ್ ಮಂಡನೆ ಮಾಡೋಕ್ಕಾಗೋಲ್ಲ. ಈ ಸರ್ಕಾರ ಮಂಡನೆ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಹೊಸ ಸರ್ಕಾರ, ಚುನಾಯಿತ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೇ 27ರವರೆಗೆ ಒಳಗಡೆ ಬಜೆಟ್ ಅಧಿವೇಶನ ತೊಗೊಂಡು ಮಾಡಬೇಕು. ಆದರೆ 31ರೊಳಗೆ, ಮಾರ್ಚ್ 31ರೊಳಗೆ ಲೇಖಾನುದಾನನಾದರೂ ತಗೊಂಡು ಜನಕ್ಕೆ ಕೊಡಬೇಕಾದಂಥ ₹1 ಸಂಬಳ ಡ್ರಾ ಮಾಡೋಕ್ಕಾಗೋದಿಲ್ಲ. ಓಕೆ, ಅದಕ್ಕಾಗಿ ಲೇಖಾನುದಾನ ತಗೊತೀವಿ.
ಆ ಲೇಖಾನುದಾನ ತಗೊಂಡು ಆಮೇಲೆ ನೀವು ಆಟ ಆಡ್ಕೊಡಿ. ಅಲ್ಲ ನಾಟಕದ ವೇದಿಕೆ ಇದೆಯಲ್ಲ, ರಂಗ ವೇದಿಕೆ, ಅದು ಶಾಸನಸಭೆ ಆಗಬಾರ್ದು. ಅಲ್ಲ ಈಗ ಬಜೆಟ್ ಮಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿರೋ ತಾವು? ಸಾಧ್ಯ ಇದೆ, ಆದರೆ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸೋಕೆ ಸಾಧ್ಯ ಇಲ್ಲ. ಲೇಖಾನುದಾನ ತಗೊಳ್ಳಿ, 4 ತಿಂಗಳಿಗೆ ತಗೊಳ್ಳಿ, ಅಷ್ಟೊಂದು ಹೊಸ ಸರ್ಕಾರ ಬರ್ತದೆ, ಅವ್ರು ಮಂಡನೆ ಮಾಡ್ತಾರೆ ಬಜೆಟು, ಅವ್ರಿಗೆ ಇಚ್ಛೆ ಬಂದದ್ದು, ಜನ ಯಾರನ್ನ ಆಯ್ಕೆ ಮಾಡ್ತಾರೋ ಅವರು. ಚಂದ್ರಗೌಡರಿಗೆ ಎಲ್ಲ ವಿಚಾರ ಗೊತ್ತು, ಸ್ವಲ್ಪ ವಯಸ್ಸಾಯ್ತಲ್ಲ, ಆ ಕಾರಣದಿಂದ ಕೆಲವು ನೆನಪಿರುತ್ತೆ, ಕೆಲವು ಮರ್ತು ಹೋಗ್ತಾರೆ. ಕ್ಯಾಬಿನೆಟ್ ಡಿಸಿಷನ್ ಆಗದೆ ಇಲ್ಲ, ನೆನಪಿದ್ದು ಹೇಳ್ತಾರೆ, ಸ್ಪೀಕರ್ಗೆ ಕಮ್ಯುನಿಕೇಟ್ ಮಾಡದೆ ಗವರ್ನರ್ಸ್ ಅಡ್ರೆಸ್ಗೆ ಡೇಟ್ ಶೆಡ್ಯೂಲ್ ಆಗುತ್ತಾ? ಖಂಡಿತ ಇಲ್ಲ. ಗವರ್ನರ್ ಅಡ್ರೆಸ್ಗೆ ಒಪ್ಕೊಳ್ಬೇಕಾಗಿದ್ರೆ ಸ್ಪೀಕರು, ಚೇರ್ಪರ್ಸನ್ ಆಫ್ ದಿ ಕೌನ್ಸಿಲ್ ಇಬ್ಬರು ಹೋಗಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ ಮೇಲೆ ತಾನೇ ಬರೋದು. ಕರೆಕ್ಟ್. ದಟ್ ಮೀನ್ಸ್ ಟು ಸೇ ಸ್ಪೀಕರ್ ಇಸ್ ಇನ್ ನೋ ಆಫ್ ಇಟ್. ರಾಜ್ಯಪಾಲರಿಗೂ ವಿಷಯ ಗೊತ್ತಿದೆ. ಇದು ಒಂದು ಎಂದೂ ಆಗದಂಥ ಅನ್ಪ್ರೆಸಿಡೆಂಟೆಡ್ ಇವೆಂಟು. ಸಂಪುಟ ನಿರ್ಣಯ ತಗೊಂಡು ಸಭಾಧ್ಯಕ್ಷರಿಗೆ ಮತ್ತು ಕೌನ್ಸಿಲ್ನ ಅಧ್ಯಕ್ಷರಿಗೆ ತಿಳಿಸಿ ಅವರಿಬ್ಬರು ಹೋಗಿ ಇವ್ರಿಗೆ ಆಹ್ವಾನ ಪತ್ರಿಕೆ ಕೊಟ್ಟು ಅವರು ಡೇಟ್ ನಿಗದಿ ಮಾಡಿದ ಮೇಲೆ ಸರ್ಕಾರ ಅಲ್ಪಮತಕ್ಕೆ ಬರುವ ಸಂಭವ ಇದೆ. ಬಂದಿದೆ ಅಂತ ನಾನು ಹೇಳೋದಿಲ್ಲ, ಅನುಮಾನ ಉಂಟಾಗಿದೆ. ಒಂದು ವೇಳೆ ರಾಜ್ಯಪಾಲರ ವಂದನಾ ನಿರ್ಣಯ ಬಿದ್ದು ಹೋಯಿತು, ಅವಾಗ ಪುನಃ ಇನ್ನೊಂದು ಗವರ್ನರ್ಸ್ ಅಡ್ರೆಸ್ ಮಾಡಿಸ್ತೀರಾ? ಮಾಡಿ. ಸಂವಿಧಾನ ನಾವು ಮಾತಾಡೋಣ. ಹಿಂದೆ ಕುಮಾರಸ್ವಾಮಿ ಅವ್ರ ಕೈನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 2ನೇ ಸಲ ಗವರ್ನರ್ಸ್ ಅಡ್ರೆಸ್ ಮಾಡಿಸ್ಬೇಕು ಅಂದಾಗ ನಿಮ್ಮ ಅಭಿಪ್ರಾಯ ಏನಿತ್ತು? ಮಾಡಬಹುದು ಅಂತಿತ್ತ? ನಾವೆಲ್ಲರೂ ಏನು ನಿಲುವು ತಗೊಂಡ್ವಿ? ಇಲ್ಲ. ಗವರ್ನರ್ ಕ್ಯಾನ್ ಅಡ್ರೆಸ್ ದಿ ಹೌಸ್ ಓನ್ಲಿ ಒನ್ಸ್. ರೆಸ್ಟ್ ಆಫ್ ದಿ ಅಕೇಶನ್ಸ್ ಇಟ್ಸ್ ಓನ್ಲಿ ಎ ಮೆಸೇಜ್ ಆಫ್ ದಿ ಗವರ್ನರ್, ನಾಟ್ ದಿ ಅಡ್ರೆಸ್ ಆಫ್ ದಿ ಗವರ್ನರ್. ಅಂಡ್ ಕ್ಯಾನ್ ದಿ ಗವರ್ನರ್ read out the address prepared by a government that does not enjoy the support in the house? Is it not a new I situation? fully agree with Mr. Ramesh Kumar, but he should also examine one thing. I fully agree with you, but that it is the presence of the house, floor of the house, where the test of the majority should be held. ನಾನು ಅದರಲ್ಲಿ ಎರಡನೇ ಮಾತು ಹೇಳೋದಿಲ್ಲ. ಆದರೆ February 4th ತಾನೇ ಗವರ್ನರ್ಸ್ ಅಡ್ರೆಸ್. ಬೆಳಗ್ಗೆ ಸ್ಪೆಷಲ್ ಸೆಷನ್ ಇಟ್ಕೊಳ್ಳಿ, 1 ಲೈನ್ ಮೋಷನ್, ವೋಟ್ ಆಫ್ ಕಾನ್ಫಿಡೆನ್ಸ್ ಸೀಕ್ ಮಾಡಿ, ನಿಮಗೆ ಹೌಸ್ ಮೆಜಾರಿಟಿ ಕೊಡ್ತು, ಗೋ ಅಹೆಡ್ ವಿತ್ ದಿ ಗವರ್ನರ್ಸ್ ಅಡ್ರೆಸ್. ಯು ಹ್ಯಾವ್ ದಿ ಸ್ಯಾಂಕ್ಷನ್ ಆಫ್ ದಿ ಹೌಸ್. That's not the position of the constitution or the law. No. This is ಕಾನ್ಸ್ಟಿಟ್ಯೂಷನ್ ಫ್ರೇಮರ್ಸ್ ಸಾಮಾನ್ಯ ಸಂದರ್ಭಗಳಲ್ಲಿ ಅನ್ವಯ ಆಗ್ತಕ್ಕಂಥ, ವಿನಿಯೋಗ ಆಗ್ತಕ್ಕಂಥ ಎಲ್ಲ ಸಿಚುಯೇಷನ್ಗಳನ್ನು ಕೂಡ ಆಲೋಚನೆ ಮಾಡಿ ನಮ್ಮ ಸಂವಿಧಾನವನ್ನು ಬಹಳ ಅಚ್ಚುಕಟ್ಟಾಗಿ ರೂಪಿಸಿದ್ದಾರೆ. ನಾವು ಬಹಳ ನಿಷ್ಣಾತರಾಗ್ಬಿಟ್ಟು, ಬಹಳ ದೊಡ್ಡ ಮನುಷ್ಯರಾಗಿ, ದೇಶಭಕ್ತಿ ಹೆಚ್ಚಾಗ್ಬಿಟ್ಟು ನಮಗೆ ಉಕ್ಕಿ ಬಂದು ಹರಿದು ಹೋಗ್ತಾ ಇದ್ದು ಇಂಥ ಪ್ರಸಂಗಗಳನ್ನೆಲ್ಲ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಪಾಪ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ, ಸಂವಿಧಾನ ರಚನೆ ಮಾಡಿದವ್ರಿಗೆ. ಇದೊಂದು ಅನ್ಪ್ರೆಸಿಡೆಂಟೆಡ್ ಸಿಚುಯೇಷನ್ ಆದ್ದರಿಂದ ಯು ಹ್ಯಾವ್ ಟು ರೈಸ್ ಟು. ರಮೇಶ್ ಕುಮಾರ್ ಅವರೇ, ದಿ ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್. ವೆರಿ ಸಿಂಪಲ್. ಇಲ್ಲ, ಕ್ಯಾನ್ ಎ ಗವರ್ನಮೆಂಟ್ ದಟ್ ಡಸ್ ನಾಟ್ ಹ್ಯಾವ್ ದಿ majority in the house make the governor address the speech prepared by that government? Certainly not. Certainly not. Then what will you do? Please hear me. Certainly not. Minority government cannot. But before issuing the summons, the governor of the state has to satisfy himself that it is a government. Cabinet has passed a resolution to the effect that this house joint session should be called. He accepted it. He accepted. ಆ ದಿವಸ ಬಹುಮತ ಇತ್ತು, ಆಮೇಲೆ ಬಹುಮತ ಕಳೆದೋಗಿದೆ ಅಂತ ಎಲ್ಲ ಆಗಿದೆ. ಯಾರು ತೀರ್ಮಾನ ಮಾಡೋದು? ಯಾರು ತೀರ್ಮಾನ ಏನು ಮಾಡೋರು? ಕಳೆದೋಗಿದೆ. Please tell me, Mr. Ramesh Kumar, who has to decide? ಕಳೆದೋಗಿದೆ. The decisioning authority is floor. ನಾನು ಹೇಳಿದ ಮಾತುಗಳನ್ನೇ ತಾವು ಹೇಳ್ತಾ ಇದ್ದೀರಿ. ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಬಹುಮತ ಕಳೆದುಕೊಂಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಕರೆಕ್ಟ್. ಅದಕ್ಕೆ ಬಹುಮತ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ಎಲ್ಲರ ಮನಸ್ಸಿನಲ್ಲಿ ಶಾಸನಸಭೆಯ ಒಳಗೆ ಮತ್ತು ಹೊರಗೆ ಉದ್ಭವ ಆಗಿದೆ. ಇವರು ಇನ್ವಿಟೇಷನ್ ಕೊಟ್ಟಾದ್ಮೇಲೆ ಇಂತಹ ಸನ್ನಿವೇಶ ಉದ್ಭವ ಆಗಿದೆ. ಆದ್ದರಿಂದ ಇದು ಪರಿಹಾರ ಆಗ್ಲಿಕ್ಕೆ ಬೇಕು. ಇದೊಂದು ಹೊಸ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾವ ತರ ಪರಿಹಾರ ಆಗಬೇಕು ಅಂತೀರಿ ಚಂದ್ರೇಗೌಡರೇ? ನಾನು ಹೇಳ್ತಾ ಇದ್ದೇನೆ, ರಮೇಶ್ ಕುಮಾರ್ ಹೇಳಿದ ಒಂದು ವಾದದಲ್ಲಿ ಅರ್ಧ ಇದೆ, ಇನ್ನು ಅರ್ಧ ಭಾಗವನ್ನು ನಾವು ವಿಶ್ಲೇಷಣೆ ಮಾಡಲಿಲ್ಲ.
ಈಗ ಅವ್ರು ಹೇಳ್ತಕ್ಕಂಥದ್ದು ವೋಟ್ ಆಫ್ ಕಾನ್ಫಿಡೆನ್ಸ್ ತಗೊಳ್ಳಿ ಅಂತ ಯಾರು ಹೇಳಬೇಕು? ಯಾರು ಹೇಳಬೇಕು? Governor. ರೆಕಗ್ನೈಸ್ ಅಪೋಸಿಷನ್ ಪಾರ್ಟಿ ಶುಡ್ ಮೇಕ್ ಎನ್ ಅಪ್ಲಿಕೇಶನ್ ಬಿಫೋರ್ ದ ಗವರ್ನರ್ ಅಂಡ್ ಆಸ್ಕ್ ಹಿಮ್ ಟು ಟೇಕ್ ದಿ ವೋಟ್. ಇವ್ರು ಯಾರು ಕೇಳ್ತಾ ಇಲ್ಲ. ನೋಬಡಿ ಈಸ್ ಆಸ್ಕಿಂಗ್. ನೋ ಪೊಲಿಟಿಕಲ್ ಪಾರ್ಟಿ ಗೋಸ್ ಟು ದಿ ಗವರ್ನರ್ ಅಂಡ್ ಸೇಸ್ ಕರೆದ ಮೆಜಾರಿಟಿ ಪ್ರೂವ್ ಮಾಡಿ ಅಂತ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಈಗ ಇಂದಿನವರೆಗೆ ಬಹುಮತ ಇದೆ. ಪಾರ್ಟಿಯನ್ನು ವಹಿಸಿ ಮಾತಾಡೋದಿಲ್ಲ. ಪಾರ್ಟಿ ಅಲ್ಲ ಇದು. ಅಲ್ಲ, ನಾನು ಹೇಳ್ತೇನೆ, ದಿ ಅಪೋಸಿಷನ್ ಪಾರ್ಟೀಸ್ 2 ಸಲ ಗವರ್ನರ್ ಅಡ್ರೆಸ್ ಮಾಡಿಸಿದ್ವಿ ನಾವೇ. ದಿ ಪಾರ್ಟೀಸ್ ಯಾವಾಗ ಸರ್? ಯಾವಾಗ ಹೇಳಿ? ಐ ಡೋಂಟ್ ರಿಮೆಂಬರ್ ದ ಡೇಟ್, ಬಟ್ ಹೇಳ್ತೀನಿ ಕೇಳಿ. ಈ ಪ್ರಶ್ನೆ ನಾನು ಸ್ಪೀಕರ್ ಆಗಿದ್ದಾಗಲೇ ಬಂತು. ಎಸ್ ಸರ್. 2 ಗವರ್ನರ್ಸ್ ಧರಣ್ ಸಿಂಗ್ ರವರ ಸರ್ಕಾರ ರಾಜ್ಯಪಾಲರ ಭಾಷಣವನ್ನು ಮಾಡಿಸಿದ ಕರ್ನಾಟಕ ವಿಧಾನಸಭೆಯ ಪ್ರೊಸೀಡಿಂಗ್ಸ್ ಆಗಿದೆ. ಎಸ್, ಆಯ್ತು ಗೌಡ್ರೆ, ಆಯ್ತು ರಮೇಶ್ ಜಿ, ಮತ್ತಷ್ಟು ನಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇಬ್ರು ದಿಗ್ಗಜರು ಕಾನೂನನ್ನು ಆರಿದು ಕುಡಿದಿರುವಂಥವ್ರು, ಇಬ್ರು ಕೂಡ ಸ್ಪೀಕರ್ ಆಗಿದ್ದಂಥವ್ರು. ಸೊ ಅವರ ಚರ್ಚೆಯನ್ನು ಕೇಳಿದ್ರೆ ನೀವು ಇನ್ನಷ್ಟು ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.